ಪಥ್ಯ. ಸೊ ಈಗ ಆಯುರ್ವೇದ ಒಂದು ಪದ್ಧತಿಯಲ್ಲಿ ಪಥ್ಯಗಳು ಬಹಳಷ್ಟು ಸರ್ವಸಾಮಾನ್ಯ ಸ್ನೇಹಿತರೆ. ಅದರ ಹಾಗೆಯೇ ಹೋಮಿಯೋಪತಿ ಅನ್ನುವ ಒಂದು ವೈದ್ಯಕೀಯ ಪದ್ಧತಿಯಲ್ಲೂ ಸಹ ಪಥ್ಯಗಳು ಸರ್ವೇಸಾಮಾನ್ಯವಾಗಿರುತ್ತೆ. ಹಾಗೆ ಇಂಗ್ಲೀಷ್ ಮೆಡಿಸಿನ್ಸ್ ಅಲೋಪತಿಯಲ್ಲೂ ಸಹ ಪಥ್ಯಗಳನ್ನು ವೈದ್ಯರುಗಳು ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ಆದರೆ ನಿಜವಾದ ಪಥ್ಯೆಯ ಒಂದು ಮರ್ಮ, ನಿಜವಾದ ಒಂದು ಪಥ್ಯೆಯಿಂದ ಏನಾಗುತ್ತೆ, ಪಥ್ಯದಿಂದ ನಮ್ಮ ದೇಹದ ಮೇಲೆ ಆಗುವಂತಹ ಪರಿಣಾಮಗಳೇನು ಮತ್ತು ನಿಜಕ್ಕೂ ಪಥ್ಯಗಳಿಂದ ನಮ್ಮ ರೋಗದ ನಿರ್ಮೂಲನೆ ಸಾಧ್ಯವಿದೆಯಾ ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಈಗ ದೇಹ ದೇಹದ ಪ್ರಕೃತಿಯ ಮೇಲೆ ಆಯುರ್ವೇದದಲ್ಲಿ ಪಥ್ಯಗಳನ್ನು ಹೇಳ್ತಾರೆ ಸ್ನೇಹಿತರೆ. ಅಂತ ಹೇಳಿದ್ರೆ ವಾತ ಪಿತ್ತ ಅಂತೂ ಕಫ ಇರುವಂತಹ ಜನರಲ್ಲಿ ಈ ಒಂದು ಆಹಾರಗಳು ಈ ರೋಗಗಳನ್ನು ಸೃಷ್ಟಿಸುತ್ತೆ ಅನ್ನೋ ಒಂದು ನಿಖರವಾದ ಒಂದು ಮಾಹಿತಿ ಆಯುರ್ವೇದ ತಜ್ಞರಿಗೆ ತಿಳಿದಿರುತ್ತೆ. ಸೊ ಹೀಗಾಗಿ ಅವರು ಆ ಪಥ್ಯಗಳನ್ನು ಹೇಳ್ತಾರೆ. ಈಗ ನೀವು ವಾತದ ಒಂದು ಪ್ರಕೃತಿ ಇತ್ತು ಅಂತ ಹೇಳಿದ್ರೆ ವಾತದ ಪ್ರಕೃತಿ ಇರುವಂಥವ್ರಿಗೆ ಏನೇನು ಪಥ್ಯ ಇದೆ ಅನ್ನೋದು ನಿಖರವಾದ ಒಂದು ಮಾಹಿತಿ ವೈದ್ಯರಿಗೆ ತಿಳಿದಿರುತ್ತೆ ಸ್ನೇಹಿತರೆ. ಅದೇ ರೀತಿ ಪಿತ್ತ ಮತ್ತು ಕಫದ ಪ್ರಕೃತಿಯವರಿಗೆ. ಸೊ ಇದು ಆಯುರ್ವೇದದ ಬಗ್ಗೆ ಆಯಿತು ಅಂತ ಹೇಳಿದ್ರೆ, ನಮ್ಮ ಹೋಮಿಯೋಪತಿಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಫುಡ್ ರಿಸ್ಟ್ರಿಕ್ಷನ್ ನಾವು ಜಾಸ್ತಿ ಮಾಡಲ್ಲ. ಆದರೆ ಜನರಲ್ ಆಂಟಿಡೋಟ್ಸ್ ಅಂತ ಹೇಳಿದರೆ ನೀವು ದಿನನಿತ್ಯದಲ್ಲಿ ಸೇವಿಸ್ತಕ್ಕಂಥ ಆಹಾರದಲ್ಲಿ ನಮ್ಮ ಒಂದು ಔಷಧಿಗಳಿಗೆ ಪರಿಣಾಮವನ್ನು ಕಡಿಮೆ ಮಾಡುವಂತಹ ಆಹಾರಗಳನ್ನು ನಾವು ಪತ್ತೆ ಮಾಡಿ ಅಂತ ಹೇಳ್ತೀವಿ. ಅಂತ ಹೇಳಿದರೆ ಕಾಫಿ ಆಯಿತು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಈ ಮೂರನ್ನು ಎಲ್ಲ ಹೋಮಿಯೋಪತಿ ವೈದ್ಯರು ನೀವು ಅದನ್ನು ಫುಲ್ ಬಿಟ್ಬಿಡ್ಬೇಕಾಗುತ್ತೆ, ಪತ್ತೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಇನ್ನೂ ಒಂದು ವಿಷಯ ಅಂತ ಹೇಳಿದರೆ, ಈ ಪತ್ತೆ ಮಾಡದೇನೆ ಹೋಮಿಯೋಪತಿ ಮೆಡಿಸಿನ್ಸ್ನ ತೆಗೆದುಕೊಳ್ಬಹುದ ಡಾಕ್ಟ್ರೆ? ಹೌದು, ತೆಗೆದುಕೊಳ್ಬಹುದು. ಆದರೆ ಇದರ ಪರಿಣಾಮ ಕಡಿಮೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಅನ್ನೋದನ್ನು ನನಗೆ ಎತ್ತಿಸ್ತಾ ಇದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಆಯುರ್ವೇದದ್ದಾಯಿತು, ಹೋಮಿಯೋಪತಿದಾಯಿತು. ಈಗ ಇಂಗ್ಲೀಷ್ ಮೆಡಿಸಿನ್ಸ್ನಲ್ಲಿ ಅಲೋಪತಿಯಲ್ಲಿ ಪಥ್ಯಗಳನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಅಲೋಪತಿಯಲ್ಲಿ ನಿಮಗೆ ಯಾವ ಒಂದು ಆಹಾರ ಅಲರ್ಜಿಕ್ ಇದೆ, ಈಗ ಮಿಲ್ಕಿಂದ ಅಲರ್ಜಿ ಇದೆ ಅಂದರೆ ಅದನ್ನ ಬಿಟ್ಬಿಡಿ, ಅಥವಾ ನಿಮಗೆ ಒಂದು ಯಾವುದೋ ಒಂದು ಹಣ್ಣಿನಿಂದ ಅಲರ್ಜಿ ಇದೆ ಅಂತ ಹೇಳಿದ್ರೆ ಅದನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ಆಹಾರ ಪದ್ಧತಿಗಳು ದೇಹದ ಒಂದು ಪ್ರಕೃತಿಯ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿದ್ರೆ ಅಂತಹ ಆಹಾರವನ್ನು ಬಿಡುವುದು ಸರಿ ಅಂತ ನನಗೆ ಎತ್ತಿಸ್ತಾ ಇರ್ತಾರೆ. ಈಗ ಸಾಮಾನ್ಯವಾಗಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ಸಹಿತ ರೋಗಿಗಳು ಈ ಸಾಮಾನ್ಯವಾದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಡಾಕ್ಟ್ರೇ ಪಥ್ಯೆಯನ್ನು ಏನೇನು ಮಾಡಬೇಕು? ಒಂದಿಷ್ಟು ರೋಗಿಗಳು ಪಥ್ಯ ಮಾಡಲಿಕ್ಕೆ ಬಹಳಷ್ಟು ಮುಂದಾಗಿರ್ತಾರೆ. ಇನ್ನೊಂದು ಗುಂಪಿನ ರೋಗಿಗಳು ಪಥ್ಯ ಮಾಡೋದೇ ಇಲ್ಲ ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾರೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ಪಥ್ಯ ಇದೆ ಅಂತ ಹೇಳಿ ಔಷಧಿನೇ ಬೇಡ, ನನಗೆ ಪಥ್ಯ ಮಾಡೋಕ್ಕೆ ಆಗಲ್ಲ. ಸೊ ಈ ಒಂದು ಗುಂಪಿನ ಒಂದು ರೋಗಿಗಳು ಇದ್ದೇ ಇರ್ತಾರೆ. ಸೊ ಹೀಗಾಗಿ ಪಥ್ಯಗಳನ್ನು ನಾವು ಯಾವ ವಿಧವಾಗಿ ನೋಡಬೇಕಾಗುತ್ತೆ, ಯಾವ ವಿಧವಾಗಿ ನಾವು ಸಮದೂಗಿಸ್ಬೇಕಾಗುತ್ತೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಈಗ ನಿಮಗೆ ಯಾವುದೋ ಒಂದು ಹಣ್ಣನ್ನು, ಈಗ ಸೌತೆಕಾಯಿ ತಿಂದರೆ ನಿಮ್ಗೆ ಆಗಲ್ಲ ಅಂತ ಇಟ್ಕೊಳ್ಳೋಣ. ಸೊ ನೀವು ಸೌತೆಕಾಯಿ ತಿಂದರೆ ಆಗಲ್ಲ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ, ಆಗ ಡಾಕ್ಟ್ರಿಗೆ ಅದು ಗೊತ್ತಿರೋದು. ಸೊ ಹೀಗಾಗಿ ನೀವು ಸೌತೆಕಾಯಿನ ದಿನಪ್ರತಿ ತಿನ್ಬೇಕು ಕಣಯ್ಯ ಅಂತ ಹೇಳ್ಬಿಡ್ತಾರೆ. ಆವಾಗ ನಿಮಗೆ ಬಹಳಷ್ಟು ವಿಚಿತ್ರ ಅನಿಸುತ್ತೆ. ನಾನು ಸೌತೆಕಾಯಿ ತಿಂದ್ರೇ ಆಗಲ್ಲ, ಇವ್ರು ಸೌತೆಕಾಯಿ ತಿನ್ನಿ ಅಂತ ಅಂತಿದ್ದಾರಲ್ಲ ಅಂತ. ಸೊ ಹೀಗಾಗಿ ಬಾಡಿ ಸೆನ್ಸಿಟಿವಿಟಿ, ದೇಹದ ಸೂಕ್ಷ್ಮತೆ ನಿಮಗೆ ತಿಳಿದಿರುತ್ತೆ, ರೋಗಿಗಳಿಗೆ ತಿಳಿದಿರುತ್ತೆ. ಸೊ ಹೀಗಾಗಿ ನಿಮ್ಮ ದೇಹಕ್ಕೆ, ನಿಮ್ಮ ಜಠರಕ್ಕೆ, ನಿಮ್ಮ ಒಂದು ಚಯ ಅಪಚಯದ ಕ್ರಿಯೆಯಲ್ಲಿ ಯಾವ ಆಹಾರ ಸರಿದೂಗಿಸುವಂಥ ಒಂದು ಕೆಲಸವನ್ನು ಮಾಡುತ್ತೆ, ಯಾವ ಆಹಾರ ನಿಮ್ಮ ದೇಹದ ಮನಸ್ಸಿನ ಸಂತುಲನೆಯನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೆ ಅನ್ನೋದು ನಿಮಗೆ ತಿಳಿದಿರುತ್ತೆ.
ಹೀಗಾಗಿ ಯಾವುದೇ ಒಂದು ಆಹಾರವನ್ನು ನೀವು ಸೇವಿಸುವುದು ಅಥವಾ ಬಿಡುವುದು ವೈದ್ಯರು ನಿರ್ಧಾರ ಮಾಡುವ ಬದಲು ರೋಗಿಗಳು ನಿರ್ಧಾರ ಮಾಡಿದರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಈಗ ನನ್ನ ಹತ್ರ ಭಾಳಷ್ಟು ಪೇಷಂಟ್ ಬರ್ತಾರೆ, ಡಾಕ್ಟ್ರೇ ಪತ್ತೆ ಹೇಳ್ಬಿಟ್ರಿ ಡಾಕ್ಟ್ರೆ ಅಂತ. ನಾನು ಯೂಶ್ವಲಿ ಯಾವ ರೋಗಿಗಳು ಪತ್ತೆಯನ್ನು ಹೇಳಲ್ಲ ಮತ್ತು ಡಯಟ್ ಚಾರ್ಟನ್ನು ಕೊಡಲ್ಲ. ಯಾಕೆಂತ ಹೇಳಿದ್ರೆ ಡಯಟ್ ಚಾರ್ಟ್ ಕೊಟ್ಬಿಟ್ರಿ ಅಂತ ಹೇಳಿದ್ರೆ ಅದನ್ನು ಇಟ್ಕೊಂಡು ಇದನ್ನಷ್ಟೇ ತಿನ್ನಬೇಕು ಅಂತ ಬಹಳಷ್ಟು ಗಮನವನ್ನು ಹರಿಸಲಿಕ್ಕೆ ಶುರು ಮಾಡ್ತಾರೆ ರೋಗಿಗಳು. ಸೊ ಹೀಗಾಗಿ ಅವರು ತಿಂತಕ್ಕಂಥ ಪದಾರ್ಥಗಳಲ್ಲಿ ಯಾವುದೇ ಒಂದು ತೊಂದರೆ ಇದೆ ಅಂತ ಹೇಳಿದರೆ ಅವರಿಗೆ ತಿಳಿದೇ ಇರುತ್ತೆ, ಅದನ್ನು ಅವರು ಬಿಟ್ಟೇ ಬಿಡ್ತಾರೆ. ಸೊ ಹೀಗಾಗಿ ಪತ್ತೆಯ ಮೂಲ ಮರ್ಮ ಅಂತ ಹೇಳಿದರೆ ನಿಮ್ಮ ದೇಹಕ್ಕೆ, ನಿಮ್ಮ ರಾಸಾಯನಿಕ ಕ್ರಿಯೆಗಳಲ್ಲಿ, ನಿಮ್ಮ ದೇಹದಲ್ಲಿ ಆಗ್ತಾ ಇರ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳಲ್ಲಿ ಯಾವ ಆಹಾರ ಚೆನ್ನಾಗಿ ಪಚನವಾಗುತ್ತೆ ಆ ಆಹಾರಗಳನ್ನು ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ನಮಗೆ ತಿಳಿಸ್ತಾ ಇರ್ತೈತೆ. ಸೊ ಹೀಗಾಗಿ ರೋಗಿಗಳಿಗೆ ಗೊತ್ತಿರುತ್ತೆ ಯಾವ ಆಹಾರ ಅವರಿಗೆ ಸರಿ ಹೊಂದುತ್ತೆ, ಯಾವ ಆಹಾರ ಅವರಿಗೆ ಸರಿ ಹೊಂದಲ್ಲ. ಸೊ ಹೀಗಾಗಿ ಈ ಪಥ್ಯಗಳನ್ನು ವೈದ್ಯರು ಹೇಳುವ ಬದಲು ರೋಗಿಗಳು ತಮ್ಮದೇ ಆದ ಒಂದು ಆಹಾರ ಪದ್ಧತಿಯನ್ನು ರೂಪಿಸಿದರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಆಯುರ್ವೇದ ಆಗಲಿ, ಹೋಮಿಯೋಪತಿ ಆಗಲಿ, ಅಲೋಪತಿ ಆಗಲಿ, ರೋಗಿಗಳ ದೇಹದ ಪೂರ್ತಿಯಾದ ಅರಿವು ರೋಗಿಗಳಿಗೆ ತಿಳಿದೇ ಇರುತ್ತೆ. ಸೊ ಹೀಗಾಗಿ ಈ ಪಥ್ಯಗಳನ್ನು ಈ ಒಂದು ದೃಷ್ಟಿಕೋನದಿಂದ ನೋಡುವುದು ಬಹಳಷ್ಟು ಮುಖ್ಯ ಮತ್ತು ಬಹಳಷ್ಟು ಸಮಂಜಸ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಪಥ್ಯೆಯಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. ಯಾಕೆ ಅಂತ ಹೇಳಿದರೆ ಆಯುರ್ವೇದದಲ್ಲಿ ಇಂಥ ಆಹಾರಗಳನ್ನು ಒಂದು ಪಟ್ಟಿನೇ ಕೊಟ್ಬಿಡ್ತಾರೆ, ಇಷ್ಟೊಂದು ಪಟ್ಟಿ. ಸೊ ಆ ಪಟ್ಟಿಯನ್ನು ನೋಡಿನೇ ಅರ್ಧ ಜೀವ ಬಿಟ್ಬಿಟ್ಟಿರ್ತಾರೆ ಪೇಷಂಟ್ಗಳು. ಯಾಕೆ ಅಂತ ಹೇಳಿದ್ರೆ ಅವನು 4 ಐಟಮ್ನ ತಿಂತಿರ್ತಾನೆ, ಅವನಿಗೆ ಬಹಳಷ್ಟು ಇಷ್ಟ, ಆದರೆ ಅದನ್ನ ಬಿಡಿಸ್ಬಿಡ್ತಾರೆ. ಈಗ ಹಾಗಾದ್ರೆ ಏನು ತಿನ್ಬೇಕು ಪೇಷಂಟ್ಸ್? ಇದು ಒಂದು ಪ್ರಾಕ್ಟಿಕಲ್ ಸಮಸ್ಯೆ ಆಗುತ್ತೆ ರೋಗಿಗಳಿಗೆ. ಸೊ ಹೀಗಾಗಿ ನನ್ನ ಅನಿಸಿಕೆ ಈ ಪಥ್ಯೆಯ ಬಗ್ಗೆ ಅಂತ ಹೇಳಿದ್ರೆ, ನಿಮ್ಮ ದೇಹಕ್ಕೆ ಒಗ್ಗತಕ್ಕಂತಹ ಆಹಾರ ಪಾನೀಯ ದಿನನಿತ್ಯದಲ್ಲಿ ಸೇವಿಸಿದ್ರೆ ತೊಂದರೆ ಇಲ್ಲ. ಈಗ ನಿಮ್ಮ ದೇಹಕ್ಕೆ ಆಗುವಂಥ ಆಹಾರವನ್ನು ನೀವು ದಿನನಿತ್ಯದಲ್ಲಿ ಸೇವಿಸಿದ್ರು ಅಂತ ಹೇಳಿದ್ರೆ ಅದು ನಿಮ್ಮ ರೋಗಕ್ಕೆ ಅಥವಾ ರೋಗದ ನಿರ್ಮೂಲನೆಗೆ ಅದು ಸಹಕಾರಿಯೇ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ಹೀಗಾಗಿ ಪಥ್ಯೆಯನ್ನು ಡಾಕ್ಟರ್ಗಳಿಂದ ತಿಳಿದುಕೊಳ್ಳುವ ಬದಲು ರೋಗಿ ತನ್ನ ಪಥ್ಯೆಗಳನ್ನು ತಾನೇ ಹುಡುಕಿಕೊಂಡು ತಾನೇ ಒಂದು ಲೀಸ್ಟನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೇನೆ. ಸೊ ಇದು ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ಈ ಪಥ್ಯೆಯ ಬಗ್ಗೆ. ನಿಮಗೆ ಏನು ಅನಿಸುತ್ತೆ ಈ ಪಥ್ಯ ಬಗ್ಗೆ ಈ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತೀನಿ. ಈ ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.